ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಲಕ್ಷ್ಮಿ ಅಂದ್ಬಿಟ್ಟು ಸಿಗೇಪಳೆಯಿಂದ ಕರೆ ಮಾಡ್ತಾ ಇದೀವಿ. ಸರಿ, ಯಾರ ಬಗ್ಗೆ ಕೇಳಬೇಕು? ಬೋರ್ ತಗ್ಸ್ಬೇಕಿತ್ತು, ಯಾವತ್ತು ಒಳ್ಳೆ ದಿವಸ ಅಂತ ಕೇಳಕ್ಕೆ. ಒಳ್ಳೆ ದಿವಸದಲ್ಲಿ ನೀರು ಬರುತ್ತಾ ಅಥವಾ ನೀರು ಬರುತ್ತೋ ಇಲ್ವೋ ಅಂತ ತಿಳ್ಕೊಬೇಕಾ? ಎರಡು ಸರ್, ಎರಡು ಗುರುಜಿ. ನೀರ್ ಬರುತ್ತೋ ಇಲ್ವೋ ಅಂತ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 1ರಿಂದ 249 ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಸಂಖ್ಯೆ ಹೇಳಿ. 119 ಸರ್. 119. 4ನೇ ಮನೆ ನೋಡೋಣ. 4ನೇ ಮನೆ ನೋಡಬೇಕು. 4ನೇ ಮನೆ ಭೂಮಿ ವಿಚಾರದಲ್ಲಿ, ಭೂಮಿಯಲ್ಲಿ ನಮಗೆ ಕೇಳಿರ್ತಕ್ಕಂಥ ಸಿಗುತ್ತಾ ಅಂತ ಬಂದಾಗ 5 ಬಂದಿದೆ, 6 ಬಂದಿದೆ. ಚಿಕ್ಕದ್ರಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ನೀರು ಸಿಗ್ತಕ್ಕಂಥದ್ದು ಇಲ್ಲ. 50%, ಇವಾಗೇನೋ ಇಂಚ್ ಹೇಳ್ತಾರಲ್ಲ, ಕಮ್ಮಿ ಸಿಗುತ್ತೆ ನೀರು. ಯಾಕೆಂದರೆ ಯಾವಾಗ ಇಲ್ಲಿ ರಾಹು 5ನೇ ಮನೆ ಬರುತ್ತೆ, ಯಾವಾಗಲೂ ಕೂಡ ನೀರು ಸಿಗಬೇಕು ಅಂದರೆ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಬಂದರೆ ನೀರು ಸಿಗುತ್ತೆ. ಇಲ್ಲಿ 3 ಲೆವೆಲಲ್ಲಿ ನೋಡಿದಾಗ ಫಸ್ಟ್ ಲೆವೆಲಲ್ಲಿ 5, ಸೆಕೆಂಡ್ ಲೆವೆಲಲ್ಲಿ 5, ಲಾಸ್ಟ್ ಲೆವೆಲಲ್ಲಿ ಮಾತ್ರ 6 ಬಂದಿದೆ. ಸ್ವಲ್ಪ ನೀರು ಸಿಗುತ್ತೆ. ನೀರು ಸಿಗ್ತಕ್ಕಂಥ ಒಂದು ದಿಕ್ಕು ಬಂದ್ಬಿಟ್ಟು ಸೌತ್ ವೆಸ್ಟಲ್ಲಿ ಸಿಗುತ್ತೆ. ಅಂದರೆ ನೈಋತ್ಯದಲ್ಲಿ ಟ್ರೈ ಮಾಡಬೇಕು. ನೈಋತ್ಯ ಬಿಟ್ಟರೆ ಇನ್ನೊಂದು ಕಡೆ ನಾರ್ತ್, ಉತ್ತರದಲ್ಲಿ, ಇವೆರಡು ಜಾಗದಲ್ಲಿ ನೀರು ಬರ್ತಕ್ಕಂಥದ್ದು. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬೆಳಗಾವಿಯಿಂದ ಕರೆ ಮಾಡ್ತಿದ್ದೀವಿ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ತಂಗಿ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. 25/5/2008. ಓಕೆ, PUC ಮಾಡಿದಾಳೆ ಮ್ಯಾಮ್. ಟೈಮ್ ಹೇಳಿ. 10:30 ಬೆಳಗ್ಗೆನಾ ಸಂಜೆನಾ? ಬೆಳಗ್ಗೆ. ಓಕೆ, ಹುಟ್ಟಿದೂರು? ಬೆಳಗಾವಿ. ಸರಿ, ಈಗ ಪ್ರಶ್ನೆ ಕೇಳಿ, ಏನಿದೆ ಹೇಳಿ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಸರ್. ಹೇಳಿ. ಸರ್, ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಬರುತ್ತೆ, ಮತ್ತೆ ಮುಂದೆ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿದ್ರೆ ಪಾಸ್ ಆಗುತ್ತಾ ಇಲ್ಲ ಅಂತ ಕೇಳಬೇಕು ಸರ್. ಈ ನಾರ್ತ್ ಅವ್ರಿಗೆ ಇದಾರಲ್ಲ, ನಾರ್ತ್ ಅವರು, ಅವರಷ್ಟು ಗೌರ್ಮೆಂಟ್ ಹಿಂದೆ ಬಿದ್ದಿರೋರು ಈ ಸೌತ್ ಅವರಿಲ್ಲ. ಸೌತ್ ಅವರು ಸಾಫ್ಟ್ವೇರು, ಬಿಸ್ನೆಸ್ಸು, IT, ದುಡ್ಡು ಮಾಡೋದು ಹಿಂದೆ ಬಿದ್ದಿದ್ದಾರೆ. ನಾರ್ತ್ ಅವ್ರು ಪೂರ್ತಿ ನಾರ್ತ್ ಕರ್ನಾಟಕದ ನೋಡಿದ್ದೀನಿ, ಮೇಜರ್ ಬರೀ ಗೌರ್ಮೆಂಟ್ ಹಿಂದೆ ಬಿದ್ದಿರ್ತಾರೆ. ಗೌರ್ಮೆಂಟ್ ಹಿಂದೆ ಬಿದ್ದು ಏನೂ ಹುಟ್ಟಿರಲ್ಲ. ಗೌರ್ಮೆಂಟ್ ಕೆಲಸ ಅಂತಂದರೆ ಕೊಟ್ಬಿಡ್ತೀವಿ. ಇವಾಗ ಕಮ್ಮಿ ಆಗಿದೆ. ಈಗ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಮದುವೆ ಕೊಡಲ್ಲ. ಯಾಕೆಂದರೆ ಅಲ್ಲಿ ಏನೂ ಇಲ್ಲ, ಯಾವ್ಯಾವುದೋ ಊರಿಗೆ ಹಾಕ್ತಾರೆ, ಸಂಬಳಗಳು ಕರೆಕ್ಟಾಗಿ ಕೊಡಲ್ಲ. ಸೂರ್ಯ 10ನೇ ಮನೆ ಇರೋದ್ರಿಂದ ಗೌರ್ಮೆಂಟ್ ಕೆಲಸ ಟ್ರೈ ಮಾಡ್ಬೋದು. ನಿಮ್ಮ ಜಾತಕದಲ್ಲಿ ಯೋಗ ಇದೆ, ಬಟ್ ಆದರೆ ನಮ್ಮ ಯೋಗ ನಮಗೆ, ನಾನು ಗೌರ್ಮೆಂಟ್ಗೂ ಅದಕ್ಕೂ ಆಗೋದೇ ಇಲ್ಲ. ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಒಂದು ಶಾಪ ಇದೆಯಂತೆ ಗೌರ್ಮೆಂಟ್ ಜಾಬ್ ಆಗಿ. ಯಾಕೆಂದರೆ ರಾಜನ ಜೊತೆ ಮಾಡೋರು ರಾಜನ ಕಷ್ಟಗಳನ್ನು ಅವರು ಅನುಭವಿಸ್ಬೇಕಂತೆ. ಇದು ಶಾಸ್ತ್ರದಲ್ಲಿ ಬರೆದಿದೆ. ಸೊ ರಾಜಾನಾಮ್ ರಂಕ, ರಂಕಾನಾಮ್ ರಾಜ ಅಂತ ಒಂದು ಕಥೆಯಲ್ಲಿ ಬರೆದಿದೆ ಅದೆಲ್ಲ. ಸೊ ರಾಜನ ಆಸ್ಥಾನದಲ್ಲಿರೋರೆಲ್ಲ ಈಗ ಯುದ್ಧ ಮಾಡಬೇಕಾದ್ರೆ, ಯುದ್ಧದಲ್ಲಿ ಏನಾಗುತ್ತೆ, ಅಲ್ಲಿ ಜೊತೆಲಿರೋರೆಲ್ಲ ಸಾಯಬೇಕು. ಕಮಾಂಡರ್ ಇನ್ ಚೀಫ್ ಸಾಯ್ತಾರೆ, ಅದೆಲ್ಲ ಸಾಯ್ತಾರೆ. ನಾವು ನೋಡಿದ್ದೀವಲ್ಲ ಯುದ್ಧ ಆಗಬೇಕಾದ್ರೆ. ಹಾಗೆ ರಾಜ ಅಂದರೆ ಗೌರ್ಮೆಂಟಲ್ಲಿ ಇರೋದೆಲ್ಲನೂ ಕೂಡ ಇಲ್ಲಿ ಕಾಂಬಿನೇಷನ್ಸಲ್ಲಿ ನೆಗೆಟಿವ್ ಕಾಂಬಿನೇಷನ್ಸು ಸಫರ್ ಮಾಡಬೇಕು ಅಂತ ಬರುತ್ತೆ. ಸೂರ್ಯ ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕ್ಕೊಳ್ಳಿ. ಮಂಗಳನ ಕಾಂಬಿನೇಷನಲ್ಲಿ ಸೂರ್ಯ ಇವಾಗ ಬಂದಿರತಕ್ಕಂಥದ್ದು ಇಲ್ಲಿಂದ 1 ಇಯರ್ 1.5 ಇಯರ್ ಒಳಗಡೆ ಯೋಗ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಓಕೆ ಗುರುಜಿ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಈಗ ನಾನು ಗೌರ್ಮೆಂಟ್ ಕೆಲಸ ಟ್ರೈ ಮಾಡಬೇಕಾಯ್ತು. ಗೌರ್ಮೆಂಟ್ ಕೆಲಸ ಟ್ರೈ ಮಾಡಿದ್ದಿದ್ರೆ ಮೋಸ್ಟ್ಲಿ ಬಂದು ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ. ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಗೌರ್ಮೆಂಟಲ್ಲಿರೋರು. ಬೇಕಾದ್ರೆ ಗೌರ್ಮೆಂಟ್ ಅವ್ರನ್ನೇ ಹೋಗಿ ಪರ್ಸ್ನಲಾಗಿ ಕೇಳಿ, ಏನಾದ್ರು ಸಾಧನೆ ಮಾಡಿದ್ದೀರಾ ಅಂತ. ಕೆಲಸ ಅಂದ್ಬಿಟ್ಟು ಬೇರೆ ಏನೂ ಇಲ್ಲ. ಪ್ರೈವೇಟಲ್ಲೇ ಅತ್ಯಂತ ಒಂದು TV ಬಂದಿದೆ ಇವತ್ತು. TV ಯಾರು ಗೌರ್ಮೆಂಟ್ ಅವ್ರು ಮಾಡಿರೋದಲ್ಲ, ಪ್ರೈವೇಟಲ್ಲಿರೋರು ಮಾಡಿರೋದು. ಮೊಬೈಲ್ ಮಾಡಿರೋದು ಯಾರು? ಕರೆಕ್ಟಾ? ಒಂದು ಕಿವಿಗೆ ಹಾಕೋ ಇಯರ್ಪಾಡ್ ಮಾಡಿರೋದು ಯಾರು? ಒಂದು ಕನ್ನಡಕ ಮಾಡಿರೋದು ಯಾರು? ಇದೆಲ್ಲ ಪ್ರೈವೇಟವ್ರು ಮಾಡಿರೋದು. ಪ್ರೈವೇಟಲ್ಲಿರ್ತಕ್ಕಂಥ ಒಂದು ಸಾಧನೆ ಗೌರ್ಮೆಂಟಲ್ಲಿ ಇಲ್ಲ.